ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಕನ್ನಡ ಟೆಕ್ ಆಂಡ್ರಾಯ್ಡ್ ಯೂಟ್ಯೂಬ್ ಚಾನೆಲ್. ನಾನು ಕಾರ್ತಿಕ್. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಟೆಲಿಗ್ರಾಮ್ಗೆ ಸಂಬಂಧಪಟ್ಟ ಹಾಗೆ 3 ಇಂಟ್ರೆಸ್ಟಿಂಗ್ ಆದಂತಹ ಬೋಟ್ಸ್ ಅನ್ನ ತಿಳಿಸ್ಕೊಡ್ತೀನಿ. ಹೌದು, ನೀವೇನಾದ್ರೂ ಒಬ್ಬ ಟೆಲಿಗ್ರಾಮ್ ಯೂಸರ್ ಆಗಿದ್ದೀರಾ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಈ ಒಂದು 3 ಬೋಟ್ಸ್ ಅನ್ನ ನೀವು ತಿಳ್ಕೊಂಡಿರಲೇಬೇಕು. ಸೊ ಏನು ಒಂದು 3 ಇಂಟ್ರೆಸ್ಟಿಂಗ್ ಬೋಟ್ಸ್ ಅಂತ ಹೇಳಿ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಅದಕ್ಕಿಂತ ಮೊದಲು ಒಂದು ಚಿಕ್ಕ ರಿಕ್ವೆಸ್ಟ್. ಹೇ ಗೈಸ್, ವಿಡಿಯೋನ ಶುರು ಮಾಡೋದಕ್ಕಿಂತ ಮೊದಲು ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ ಆಲ್ ನಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಈ ರೀತಿ ಮಾಡೋದ್ರಿಂದ ನಾವು ಇದೇ ತರದ ಇಂಟ್ರೆಸ್ಟಿಂಗ್ ಆದಂತಹ ವಿಡಿಯೋಸ್ ಅನ್ನ ಅಪ್ಲೋಡ್ ಮಾಡಿದಾಗ ನೀವು ಮಿಸ್ ಆಗಿರೋ ನೋಡಬಹುದು. ಹಾಗೆ ಎಲ್ಲರೂ ಸಹ ಈ ತರ ಕಾಮೆಂಟ್ ಸೆಕ್ಷನ್ ಅಲ್ಲಿ ಬಂದು ನೀವು ಯಾವೊಂದು ಊರಿಂದ ಈ ವಿಡಿಯೋ ನೋಡ್ತಿದ್ದೀರಾ ಅಂತ ಹೇಳಿ ಈ ತರ ಕಾಮೆಂಟ್ ಮಾಡಿ, ಈ ತರ ಸೆಂಡ್ ಮಾಡಿ, ನಾನು ಸಹ ತಿಳ್ಕೊಳ್ತೀನಿ. ಸೊ ಈಗ ವಿಡಿಯೋನಾದ್ರೆ ಶುರು ಮಾಡೋಣ. ಸೊ ಫಸ್ಟ್ ಟೆಲಿಗ್ರಾಮ್ ಅನ್ನು ಓಪನ್ ಮಾಡಿ. ಸೊ ಇದರಲ್ಲಿ ನಮಗೆ ಫಸ್ಟ್ ಇಂಟ್ರೆಸ್ಟಿಂಗ್ ಆದಂತಹ ಬೋರ್ಡ್ ಬರ್ತಿದೆ, ರಿಂಗ್ ಟೌನ್ ರೋಬೋಟ್ ಅಂತ ಹೇಳಿ. ಸೊ ಇದನ್ನ ಓಪನ್ ಮಾಡಿ ನಿಮ್ಗೆ ಇಷ್ಟ ಆದಂತಹ ಮೂವಿಯ ನೇಮ್ ಅನ್ನ ಹೇಳಿದಿರಾ ಅಂತ ಹೇಳಿದ್ರೆ ಸಾಕು, ಅಂದ್ರೆ ಟೆಕ್ಸ್ಟ್ ಮಾಡಿದಿರಾ ಅಂತ ಹೇಳಿದ್ರೆ ಸಾಕು. ವಿತ್ ಇನ್ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ನಲ್ಲಿ ನಿಮ್ಗೆ ಆ ಒಂದು ಮೂವಿಯ ರಿಂಗ್ ಟೌನ್ಸ್ ಆದ್ರೆ ಸಿಗುತ್ತೆ. ಸೆಕೆಂಡ್ ಆದ್ರೆ ನಿಮ್ಗೆ ತೋರಿಸ್ಲಿಕ್ಕೆ ಅಂತ ಹೇಳಿ KGF ಅಂತ ಹೇಳಿ ಹಾಕ್ತೀನಿ. ಒಂದು ಜಾಗದಲ್ಲಿ ಗಮನಿಸಿದರೆ ನಾನು KGF ಅಂತ ಹಾಕಿದ್ದೀನಿ. ವಿತ್ ಇನ್ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ನಲ್ಲಿ ಸರಿತಿಗೆ ಸೆಂಡಿಂಗ್ ಅಂತ ಹೇಳಿ ಬರುತ್ತೆ. ಸೊ ಅದ್ರ ಗಮನಿಸಿದ್ರೆ ನೀವು ವಿತ್ ಇನ್ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ನಲ್ಲಿ ಆ ಒಂದು ಮೂವಿಯ ರಿಂಗ್ ಟೌನ್ಸ್ ಆದ್ರೆ ನಮಗೆ ನೋಡ್ಲಿಕ್ಕೆ ಸಿಕ್ತು. ಸೊ ಅದ್ರ ಗಮನಿಸಿದ್ರೆ KGF ಅಂತ ಹೇಳಿ ಕೇಳಿದೀನಿ. ವಿತ್ ಇನ್ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ನಲ್ಲಿ KGF ಗೆ ಸಂಬಂಧಪಟ್ಟಂತಹ ರಿಂಗ್ ಟೌನ್ಸ್ ಆದ್ರೆ ಬಂದಿರುವಂತದ್ದು. ಮೂವಿಯ ನೇಮ್ ಅನ್ನ ಹೇಳಿದ್ರೆ ಅಂತ ಹೇಳಿದ್ರೆ ಸಾಕು, ವಿತ್ ಇನ್ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ನಲ್ಲಿ ನಿಮಗೆ ರಿಂಗ್ ಟೋನ್ಸ್ ಆದ್ರೆ ನೋಡ್ಲಿಕ್ಕೆ ಸಿಗುತ್ತೆ. ಸೊ ಒಂದು 3 ಡಾಟ್ಸ್ ನ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳಿ, ನಂತರ ರಿಂಗ್ ಟೋನ್ ಆಗಿ ಸೆಟ್ ಮಾಡ್ಕೊಳ್ಳಿ. ಸೊ ಈಗ ಸೆಕೆಂಡ್ ಇಂಟ್ರೆಸ್ಟಿಂಗ್ ಆದಂತಹ ಬಾಟ್ ಬರ್ತಿದೆ. ಸೊ ಇದಕ್ಕಾಗಿ ನೀವು ಆದ್ರೆ ಸರ್ಚ್ ಬರಲ್ಲಿ ಬಂದು ಟೆಲಿಗ್ರಾಮ್ ನ ಒಂದು ಸರ್ಚ್ ಬರಲ್ಲಿ ಐ ಪಾಪ್ಕಾರ್ನ್ ಮೂವಿ ಬಾಟ್ ಅಂತ ಹೇಳಿ ಸರ್ಚ್ ಮಾಡಿ ಓಪನ್ ಮಾಡಿ. ಸೊ ಈ ಒಂದು ಜಾಗದಲ್ಲಿ ನೀವು ಯಾವೊಂದು ಮೂವಿಯ ನೇಮ್ ಅನ್ನ ಹಾಕ್ತಿರೋ ಆ ಒಂದು ಮೂವಿಯನ್ನ ಆನ್ಲೈನ್ ಅಲ್ಲಿ ನೋಡಬಹುದು. ಸೊ ಅದಾದ್ರೆ ಸೂಪರ್ ಅಂತ ಹೇಳ್ತೀನಿ. ಸೊ ಈಗ ನಾನು ಮತ್ತೆ KGF ಅಂತ ಹೇಳಿ ಹಾಕ್ತೀನಿ, ನೋಡಬಹುದು. ಸೊ ಒಂದು ಜಾಗದಲ್ಲಿ ನಾದ್ರೆ ಒಂದು ಮೂವಿಯ ನೇಮ್ ಅನ್ನಾದ್ರೆ ಹಾಕಿದ್ದೀನಿ. ವಿತ್ ಇನ್ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ನಲ್ಲಿ ನಮ್ಗಾದ್ರೆ ಸೊ ಅದ್ರ ಗಮನಿಸಿದ್ರ ಈ ಒಂದು ಜಾಗದಲ್ಲಿ ಸರ್ಚ್ ಆದ್ರೆ ಹಾಕ್ತಿರುವಂತದ್ದು. ಸೊ ವಿತ್ ಇನ್ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ನಲ್ಲಿ ನಮ್ಗಾದ್ರೆ ಆ ಒಂದು ಲಿಂಕ್ ಅನ್ನು ಓಪನ್ ಸೊ ಒಂದು ಮೂವಿಯನ್ನ ಓಪನ್ ಮಾಡ್ಲಿಕ್ಕೆ ಲಿಂಕ್ ಆದ್ರೆ ಬರುತ್ತೆ. ಸೊ ಅದನ್ನ ಕ್ಲಿಕ್ ಮಾಡಿ ನಾವಾದ್ರೆ ಆ ಒಂದು ಮೂವಿಯನ್ನ ಆನ್ಲೈನ್ ನಲ್ಲಿ ನೋಡಬಹುದು. ಸೊ ಇದಾದ್ರೆ ಸೂಪರ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ನೀವೇನಾದ್ರೂ ಮೂವಿ ಲವರ್ಸ್ ಆಗಿದ್ದೀರಾ ಅಂತ ಹೇಳಿದ್ರೆ ಸೊ ಇದನ್ನ ಒಂದು ಬಾರಿ ಟ್ರೈ ಮಾಡಿ ನೋಡಬಹುದು. ಈಗ ಲಾಸ್ಟ್ ಅಂಡ್ ಫೈನಲ್ ಬಾಟ್ ಆದ್ರೆ ಬರ್ತಿದೆ. 3ನೇ ಒಂದು ಬಾಟ್ ಅಂದ್ರೆ ಮ್ಯಾಥ್ಸ್ ಬಾಟ್ ಅಂತ ಹೇಳಿ. ಸೊ ಇದನ್ನ ಓಪನ್ ಮಾಡಿದಿರಾ ಅಂತ ಹೇಳಿದ್ರೆ ಈ ರೀತಿಯಾಗಿ ಬರುತ್ತೆ. ನಿಮ್ಗೆ ಏನಾದ್ರು ಮ್ಯಾಥಮೆಟಿಕ್ಸ್ ಅಲ್ಲಿ ಅಂದ್ರೆ ಮ್ಯಾಥ್ಸ್ ಅಲ್ಲಿ ಏನಾದ್ರು ಡೌಟ್ಸ್ ಇದೆ ಅಂತ ಹೇಳಿದ್ರೆ ಸೊ ಆ ಒಂದು ಕ್ವಶನ್ ಅನ್ನ ಒಂದು ಜಾಗದಲ್ಲಿ ಹಾಕಿದ್ರೆ ಅಂತ ಹೇಳಿದ್ರೆ ವಿತ್ ಪ್ರಾಪರ್ ಟೇಬಲ್ ನೊಂದಿಗಾದ್ರೆ ನಿಮ್ಗೆ ರಿಸಲ್ಟ್ಸ್ ಆದ್ರೆ ಬರುತ್ತೆ. ಅಂದ್ರೆ ಯಾವ ರೀತಿಯಾಗಿ ಸಾಲ್ವ್ ಮಾಡೋದು ಸ್ಟೆಪ್ ಬೈ ಸ್ಟೆಪ್ ಆಗಿ ಈ ಒಂದು ಬಾಟ್ ಆದ್ರೆ ಹೇಳ್ತಾ ಗೈಸ್. ಸೊ ಅದಾದ್ರೆ ಬಾಟ್ ಅಂತ ಹೇಳಿದ್ರು ಸಹ, ಅಂದ್ರೆ ಮ್ಯಾಥ್ಸ್ ಬಾಟ್ ಅಂತ ಇದ್ರು ಸಹ ನನ್ಗೆ ಏನ್ ಅನ್ಸುತ್ತೆ ಅಂದ್ರೆ ಯಾರೋ ಪರ್ಸನ್ ಆದ್ರೆ ಮಾಡಿ ಕಳಿಸ್ತಾರೆ ಅಂತ ಹೇಳಿ ಅನ್ಸುತ್ತೆ. ಏನಕ್ಕೆ ಅಂತ ಹೇಳಿದ್ರೆ ನಾವು ಕ್ವಶನ್ ಕೇಳಿ ಒಂದು 10 ನಿಮಿಷ ಆದ್ರೆ ವೇಟ್ ಮಾಡ್ಬೇಕಾಗುತ್ತೆ. ಒಂದು 10 ನಿಮಿಷ ವೇಟ್ ಮಾಡಿದ್ರೆ ಸೊ ಅದು ಹ್ಯಾಂಡ್ ರೈಟನ್ ಅಲ್ಲಾದ್ರೆ ಬರುತ್ತೆ. ಸೊ ನೀವು ಬೇಕಾದ್ರೆ ನೋಡಿ ಈ ಒಂದು ಬಾಟ್ ಅನ್ನ ಒಂದು ಬಾರಿ ಟ್ರೈ ಮಾಡಿ ನೋಡಿ. ಸೊ 100% ಅಕ್ಯುರಸಿ ಆಗಿ ನಿಮ್ಗೆ ಆದ್ರೆ ಮ್ಯಾಥ್ಸ್ ನ ಒಂದು ಸೊಲ್ಯೂಷನ್ಸ್ ಆದ್ರೆ ಸಿಗುತ್ತೆ. ಸೊ ಒಂದು 3 ಬಾಟ್ಸ್ ಅನ್ನ ನೀವು ಇನ್ನು ಯೂಸ್ ಮಾಡ್ತೀರಾ ಅಂತ ಹೇಳಿದ್ರೆ ಟೆಲಿಗ್ರಾಮ್ ಅನ್ನ ಯೂಸ್ ಮಾಡ್ಕೊಂಡು ಇನ್ಮೇಲಿಂದ ಈ ಒಂದು 3 ಬಾಟ್ಸ್ ಅನ್ನು ಸಹ ಯೂಸ್ ಮಾಡಿ, ಡೆಫಿನೆಟ್ಲಿ ನಿಮ್ಗೆ ಇಷ್ಟ ಆಗುತ್ತೆ. ಸೊ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಹೇಳಿ ಅನ್ಕೊಳ್ತಿದ್ದೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇದೇ ರೀತಿಯಾದಂತಹ ಹೆಚ್ಚಿನ ಒಂದು ಇನ್ಫಾರ್ಮೇಟಿವ್ ವಿಡಿಯೋಗಳಿಗಾಗಿ ಈ ಕೂಡಲೇ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ ಆಲ್ ನಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಕನ್ನಡವನ್ನು ಮಾತನಾಡೋಣ, ಕನ್ನಡವನ್ನು ಬೆಳೆಸೋಣ.